ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ಬಸವನಗೌಡ ಪಾಟೀಲ್ ಕರ್ನಾಟಕ ತುಂಬ ಮನಿಮಾತೀಗ. ಅವರು ಯಾವ ರೀತಿಯಾಗಿ ನೀವು ವಿಮರ್ಶೆ ಮಾಡಿದ್ರೆ ನಿಮಗೆ ಬಿಟ್ಟಂಥ ವಿಷಯ. ಟೀಕೆ ಮಾಡಿರಿ, ವಿಮರ್ಶೆ ಮಾಡಿರಿ, ಹೊಗಳ್ರಿ, ತಗಳ್ರಿ, ಅದು ನಿಮ್ಮ ದೃಷ್ಟಿಕೋನ, ನಮ್ಮ ದೃಷ್ಟಿಕೋನ. ಈ ಎಲ್ಲ ನೆಲೆಯಲ್ಲಿ ಹೊಸ ಪಕ್ಷ ಕಟ್ಟಬಹುದು ಅಂತೇನೋ ಒಂದು ಹೊಸ ಆಶೆ ಹುಟ್ಟಿಸಿದ್ರು. ಅವ್ರು ಈ ಮಾತನ್ನು ನೋಡಿದ್ರೆ ನಿಮಗೇನು ಅನ್ನಿಸ್ತದೆ? ನೋಡ್ರಿ, ಮಾತು ಕೇಳ್ರಿ ಅದನ್ನು. ನಾನು ಹೊಸದಾಗಿ ಪಕ್ಷ ಕಟ್ಟಿದರೆ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತದೆ. ಹೀಗಾಗಿ ಮುಂದಿನ ಈ ಕ್ರಮದ ಬಗ್ಗೆ ಯೋಚಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ತುರ್ತಕ್ಕೆ ಡ್ರಾಪ್ ಮಾಡಿದ್ರ, ಹೊಸ ಪಕ್ಷ ಕಟ್ಟೋದು ಡ್ರಾಪ್ ಮಾಡಿದ್ರ ಅಂದರೆ ಇದರರ್ಥ ಅವರ ಬೆಂಬಲಿಗರು ಇದರಲ್ಲಿ ಜಯಿಸಿದರು. ಅದರಲ್ಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ಮೊದಲಿಗೆ ಅವರ ಸ್ಟೇಟ್ಮೆಂಟ್ ಕೊಟ್ಟಂಥವ್ರು, ನೀವು ಪಕ್ಷ ಕಟ್ಟುವುದಾದ್ರೆ ನಾವು ಇಲ್ಲಪ್ಪ ನಿಮ್ಮ ಜೊತೆಗೆ ಅಂತೇಳಿ ಸ್ಪಷ್ಟ ಸಂದೇಶ ಕೊಟ್ಟರು. ಇದೊಂದು ರೀತಿಯಿಂದ ಒಳ್ಳೇದು ರೀ. ಒಳಗೊಂದು ಹೊರಗೊಂದು ಆಗಬಾರ್ದು. ನೀವು ಮಾಡಿ ನಾವು ಹಿಂದಿದ್ದೀವಿ, ನೀವು ಮಾಡಿ ನಾವು ಹಿಂದಿದ್ದೀವಿ ಅಂತೇಳಿ ಮುಂದೆ ನುಗ್ಗಿಸ್ಬಿಡುವಂಥ ಸ್ವಭಾವ ಚಲೋ ಅಲ್ಲ, ಒಳ್ಳೆಯದಲ್ಲ. ಆ ದಿಶೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಒಂದು ಒಳ್ಳೆಯ ವಿಷಯವನ್ನು ತಮ್ಮ ಮಿತ್ರರಾದಂಥ ಅಥವಾ ಹಿರಿಯರು ಅಂದರೆ ನಡೀತದೆ, ಅವ್ರಿಗೆ ಒಳ್ಳೆಯ ಸರಿಯಾಗಿ ಕೊಟ್ಟಿದ್ದಾರೆ. ಆ ಸರಿಯಾಗಿ ಉಳಿದವ್ರು ಸಹ ಸಪೋರ್ಟ್ ಮಾಡಿದ್ದಾರೆ, ಉಳಿದ ಇವರ ಬೆಂಬಲಿಗರು. ಮತ್ತು ಸಹಜದ ರೀ, ಒಂದು ಪಾರ್ಟಿ ಕಟ್ಟೋದು ಹುಡುಗಾಟ ಅಲ್ಲ, ಒಂದು ಪತ್ರಿಕೆ ನಡೆಸೋದು ಹುಡುಗಾಟ ಅಲ್ಲ. ಇವೆಲ್ಲವೂ ಭಾಳ ಕಷ್ಟದ ಕೆಲಸ. ಇವತ್ತಿನ ಮೀಡಿಯಾ ಆಗ್ಯದ. ಪತ್ರಿಕೆಗಳಂತೆ ಸಣ್ಣ ಪತ್ರಿಕೆಗಳು, ಆ ಪತ್ರಿಕೆ ಈ ಪತ್ರಿಕೆ ಮುಗಿದು ಹೋಗ್ತದೆ. ದುಡ್ಡು ಏನು ಹಿಂದಿದ್ದಂಥ ಪ್ರಜಾವಾಣಿ ಅಂತ, ಟೈಮ್ಸ್ ಆಫ್ ಇಂಡಿಯಾದಂಥ, ಹಿಂದೂದಂಥ ದೊಡ್ಡ ದೊಡ್ಡ ಪತ್ರಿಕೆಗಳು, ಸಂಯುಕ್ತ ಕರ್ನಾಟಕದಂಥ, ಅದು ಸಂಯುಕ್ತ ಕರ್ನಾಟಕ ಇತ್ತೀಚೆಗೆ ಭಾಷೆ ಕಾಣ್ತಾ ಇಲ್ಲ. ಇಂಥ ಪತ್ರಿಕೆಗಳು ನಿಧಾನಕ್ಕೆ ಆರ್ಥಿಕ ಹೊರೆಯಿಂದ ಮುಚ್ತಾ ಇದ್ದಾವೆ. ಮತ್ತು ನಮ್ಮಂಥ ಸಣ್ಣ ಪುಟ್ಟು ಮಂದಿ ಯಾವಾಗ ಬಂದ್ ಮಾಡ್ತಾವೋ, ಯಾವಾಗ ಚಾಲು ಮಾಡ್ತಾವೋ ಅದು ಗೊತ್ತಿಲ್ಲದ ಪರಿಸ್ಥಿತಿ ಅದು. ಇಂತಹ ಪ್ರಸಂಗದಲ್ಲ ಒಂದು ಹೊಸ ಪಕ್ಷವನ್ನು ಕಟ್ಟುವುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಮತ್ತು ಇವತ್ತು ಇನ್ನೊಂದು ನಾವಿಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಹೊಸ ಪಕ್ಷ ಕಟ್ಟಕೊಂಡ್ರೆ ಜನ ಎಟ್ಟು ಕೊಡ್ತೀರಿ ಇದಕ್ಕೆ ಬೆನ್ನತ್ತಾರೆ. ಪಾಪ ಅವರು ತಪ್ಪು ಅಂತಲ್ಲ, ಉದ್ಯೋಗ ಇಲ್ಲ. ಯಾವುದೇ ಹುಡುಗಿದ್ರು ಇವತ್ತೊಂದು ಪಕ್ಷಕ್ಕೆ, ಹೊಸ ಪಕ್ಷಕ್ಕೆ ಹಳಿ ಪಕ್ಷ ದುಡ್ಡು ಕೊಟ್ಟರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಇವತ್ತು ಕೊಡೋದು ಬಂದು ಮಾಡಿ ನಾಳಿಂದ ಅವರಿಲ್ಲ. ಅವರು ತಪ್ಪಲ್ಲದು, ಅವ್ರು ಬದುಕದ್ರಿಂದ ಅವ್ರು ಹೆಣ್ಣು ಇರ್ತಾರೆ, ಮಕ್ಳು ಇರ್ತಾರೆ, ಮನೆ ಇರ್ತದೆ, ಅಜ್ಜಿ ಅವ್ವ ಅಪ್ಪ ಇದರ ಕುಟುಂಬ ಇರ್ತದೆ, ನಡಿಬೇಕಲ್ರಿ ಅದು. ಇವತ್ತು ಉದ್ಯೋಗ ಸೃಷ್ಟಿ ಮಾಡಿರಿ ರಾಜಕಾರಣಿಗಳು. ಇವತ್ತು ನಮ್ಮ ಯತ್ನಾಳರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅಂಥವ್ರಾಗಿರ್ಬೋದು, ಅಥವಾ ನಮ್ಮ ಸಿದ್ದರಾಮಯ್ಯನಂಥವ್ರಾಗಿರ್ಬೋದು, ಇವೆಲ್ಲ ರಾಜಕಾರಣಿಗಳು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಇದನ್ನ ಇವತ್ತು ಇವರೊಬ್ಬರಂತ ಒಬ್ಬರಲ್ಲ, ನಮ್ಮ 224 ಜನ ನಮ್ಮ ನಾಯಕರನ್ನ MLAಗಳು ಎಷ್ಟು ಉದ್ಯೋಗ ಅವ್ರವ್ರ ಏರಿಯಾದಲ್ಲಿ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಉದ್ಯೋಗಗಳು ಕಡಿಮೆ ಆಗಿದಾವೆ. ಇದನ್ನು ಇವತ್ತು ಯೋಚನೆ ಮಾಡಿದಾಗ ಪಾಪ ಜನ ನಮಗೇನು ಕೊಡ್ರಿ ಸರ್ ಬೆನ್ನ ಅಡ್ಡಾಡ್ತಾರೆ. ಒಂದಿಷ್ಟು ಏನೋ ಹೋಗಿದ್ರೆ ಪಾಪ ಆಯ್ತು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಬೆನ್ನತ್ತಾರೆ. ಇಂಥ ಪ್ರಸಂಗದಲ್ಲ ಒಂದು ಪಕ್ಷ ಕಟ್ತೀನಿ, ಪಕ್ಷದಿಂದ ನಾವು ಏನೋ ಸಾಧನೆ ಮಾಡ್ತೀನಿ ಹಾಗೆ ಹೀಗೆ ಅಂತಂದ್ರೆ ಅದೊಂದು ಅಭಾಷ್ಯದ ವಿಷಯ ಆಗ್ತದೆ. ಆ ದಿಶೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂಥೇಳಿ ನಮ್ಮ ಏನಪ್ಪ ಅಂದರೆ ಬಸವನಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನುಳಿದವರು ಹೊಂದಿರಬೇಕು, ಇಲ್ಲಂತಲ್ಲ. ಮತ್ತು BJPಯಲ್ಲಿ ಸಹಿತ ಕೆಲವು ಜನ ಒಳ್ಳೆಯವರು ಇದ್ದಾರೆ, ಅವರಿಗೆ ಸಲಹೆ ಕೊಡುವಂಥವ್ರು ಅವರು ಹೇಳಿರಬೇಕು. ಈಗ ಅದರಿಂದ ಸ್ವಲ್ಪ ವಿಮುಖ ಆಗಿದ್ದಾರೆ. ಅಂದ್ರೆ ಇನ್ನೊಂದು ಪಕ್ಷ ಇಲ್ಲಿ ಹುಟ್ಟುವುದಿಲ್ಲ ಅನ್ನೋದು ಈ ತಾತ್ಕಾಲಿಕವಾಗಿ ನೆಮ್ಮದಿ ವಿಷಯ. ಅದು ಹುಟ್ಟಿದ್ರು ಸಹಿತ ಈ ಯತ್ನಾಳ್ ಹಿಂದಿದಂಥ ಮಿತ್ರ ಪಡೆ ಏನದಲ್ಲ ಅವ್ರು ಯಾರು ಬರೋದಿಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಭಾಳ ಮಹತ್ವದ ಸಹಾಯ ಮಾಡ್ತಾರೆ ಅಂತೇಳಿ. ಆಮೇಲೆ ಕನ್ನಡದ ಗಾದಿ ಮಾತದ, ಬಡವಗ ಕೊಡ್ತಾನೆ ಬರೋದು, ದೇವರಿಗೆ ಬರ್ತಾನೆ ಬರೋದು ಅಂತೇಳಿ. ಹಾಗೆ ಬಡವ ಅಂತಂದ್ರೆ ಇಲ್ಲ, ಬಡವಿಲ್ಲ. ಆದರೆ ರಾಜಕಾರಣಿ ಒಂದು ರಾಜಕೀಯ ಪಕ್ಷ ಕಟ್ಟೋ ಮುಂದೆ ಬಸವನಗೌಡ ಪಾಟೀಲ್ ಹೇಳ್ತಾರೆ ಅವ್ರು ಬಡವನ. ಈವನ್ ಇವತ್ತು ನಮ್ಮ ಜಾರಕಿಹೊಳಿ ಶ್ರೀಮಂತರು ಅಂತ ಹೇಳ್ತಾರೆ, ಅಥವಾ DK ಶಿವಕುಮಾರ್ ಶ್ರೀಮಂತರು ಅಂತ ಹೇಳ್ತಾರೆ. ಒಂದು ಪಾರ್ಟಿ ಕಟ್ಟುವುದ್ರೆ ಸ್ವತಃ ಕೈ ಸುಟ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರು, KJP ಕಟ್ಟಿನಾಗಿದೆ ಅಂತೇಳಿ. ಅಷ್ಟೇ ಕನ್ನಡ ಪತ್ರಿಕೆ, ಕನ್ನಡ ಪಕ್ಷ ಕಟ್ಟಿದ ಅಂತೇಳಿ ನಮ್ಮ ವಿಜಯ ಸಂಕೇಶ್ ಅವರು ಏನಾದರು ಭಾಳ ರೇಸ್ಟ್ ಆಫ್ ದ ರೇರ್, ಭಾಳ ಕಷ್ಟ. ಅದನ್ನೋ ಕೇಜ್ರಿವಾಲ್ ಎದ್ದಿತ್ತು, ಅದು ಒಬ್ಬರಿಂದ ಅಲ್ಲ ಅದು ಎದ್ದಿದ್ದು. ಅದರಿಂದ ದೊಡ್ಡ ವಿಚಾರವಾದಿಗಳದು ಒಂದು ಗುಂಪು ಇತ್ತು ಅದರಲ್ಲ. ವಿಷಯ ನಿಮಗೆ ಗೊತ್ತದೆ, ಯೋಗೇಂದ್ರ ಯಾದವ್, ಮೇಧಾ ಪಾಟ್ಕರ, ಜೊತೆಗೆ ನಮ್ಮ ಅತ್ಯಂತ ಬುದ್ಧಿವಂತರಾದಂಥ ಪ್ರಶಾಂತ್ ಭೂಷಣ, ಶಾಂತಿ ಭೂಷಣ, ಅದ್ರ ಮೇಲೆ ಅಣ್ಣಾ ಹಜಾರೆ ಎನ್ನುವಂಥವ್ರು ಎಲ್ಲ ಘಟನೆಗಳು. ಅದ್ರ ಹಿಂದೆ RSSದ ಸಹಾಯ. ಹೀಗಾಗಿ ಇವೆಲ್ಲದರ ಆಧಾರದ ಮೇಲೆ ಒಂದು ಈ ಏನಪ್ಪ ಅದು ಕೇಜ್ರಿವಾಲ್ ಪಕ್ಷ ಉಟ್ಕೊಂಡಿತ್ತು, ಆಮ್ ಆದ್ಮಿ. ಆದರೆ ಅದು ಇತ್ತೀಚೆಗೆ ಇವರೆಲ್ಲರೂ ದೂರ ಸರಿಸಿದಾಗ ಸರ್ ಅದು ಯಾಕೋ ನಿಟ್ಟುಸಿರು ಬಿಡ್ತಾ ಇದೆ ಇದರಲ್ಲಿ ಅಂತೇಳಿ. ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಆ ದಿಶೆಯಲ್ಲಿ
ರಮೇಶ್ ಅವರ ಸಲಹೆ ಒಳ್ಳೆಯದಾದ ಅದನ್ನು ಪಾಲಿಸಿದಾರ, ಇದು ಅಷ್ಟು ಸಂತೋಷದ, ಪಾಲಿಸಲೇಬೇಕಾದಂಥದ್ದು. ಇಲ್ಲ ಅಂದರೆ ಕೈ ಸುಟ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ ಅನ್ನೋದು ಭಾಳ ಸುಲಭ, ಮಾಡೋದು ಭಾಳ ಕಷ್ಟ. ಅದನ್ನೇ ಇರಲಿ, ಆದರೆ ಒಂದು ವಿಷಯದಲ್ಲಿ ಮಾತ್ರ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅವ್ರ ಸ್ಟೇಟ್ಮೆಂಟ್ಗಳನ್ನ ನೋಡಿದಿರಿ, ಲೂಟಿಗೋರ ಅಪ್ಪ ಮಕ್ಕಳು ಹೊರ ಹಾಕಿ ಇನ್ನಂತ ಹೇಳಿಕೊಳ್ಳೋದಾವ ಹರಿ ಆಯ್ತಾ ಇರ್ತಾರೆ ಅವರಿಬ್ಬರ ಮೇಲೆ ಟೀಕಾ ಮಾಡ್ತಿದ್ದಾರೆ. ಎಲ್ಲಿ ದುಡ್ಡದ ಇವರು, ದುಬೈದಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಮಾಡ್ಕೊಂಡಿದ್ದಾರೆ ಇವರು ಲಿಂಗಾಯತ್ ಹೆಸರು ಮೇಲೆ. ಕೋವಿಡಲ್ಲೇ ಎಷ್ಟೆಷ್ಟು ಔಷಧ ಹೊಡ್ಕೊಂಡಾರ ಮಾಡ್ಯಾರ, ಅದು ಲಿಸ್ಟ್ ಕೊಡ್ರಿ ಹೊರಗೆ ಬಿಡುಗಡೆ ಅಂತ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಬೈರೂರಿಗೆ ಬಂದಾಗ ಮತ್ತೆ ಅದೇ ಹಳೆಯ ಅವರ ತಂದೆ ಇವರು ಯಡಿಯೂರಪ್ಪನವರ ಅದು ತಂದೆ ಮಕ್ಕಳ ಪಾರ್ಟಿ ಮೇಲೆ ಅವರಿಬ್ಬರ ಮೇಲೆ ಅಂತ ಭಾಳಷ್ಟು ಟೀಕೆ ಅದಾವೆ. ಅವ್ರ ಮೇನ್ ಗುರಿ ಅವ್ರನ್ನ ತೆಗೀರಪ್ಪ ಇವರು ಅಂದ ನಾನು BJP ಇರ್ತೀನಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಇರಲಿ, ಅದು ಅಭಿಪ್ರಾಯ. ಮತ್ತು BJP ಬಿಟ್ಟಂಥ ವಿಷಯ ಆಯ್ಕೆ ಮಾಡಿ ಏನು ಮಾಡ್ತದೆ ಮಾಡಲಿ. ಬಟ್ ಈಗ ಮಾತ್ರ ಪಕ್ಷ ಕಟ್ಟುವುದರಿಂದ ಒಂದು ಹೆಜ್ಜೆ ಹಿಂದೆ ಸರಿದ್ದಾರೆ. ಅದು ಅವ್ರ ದೃಷ್ಟಿಯಿಂದ ಒಂದು ಸ್ವಲ್ಪ ನೋವು ಅನಿಸಿದ್ರು ಸಹಿತ ಮುಂದೆ ಹೋಗಿ ಇದು ಮಾಡೋಕ್ಕಿಂತ ಸೂರುಗಿಂತ ಬೀಳುಗಿಂತಲೂ ಈಗ ಎಚ್ಚರಾಗಿದ್ದು ಒಳ್ಳೆಯದು. ಇನ್ನು ಅಪ್ಪ ಮಕ್ಕಳು ಎಷ್ಟು ಮಟ್ಟಿಗೆ ಹೊರಗೆ ಹಾಕ್ತಾರಪ್ಪ BJP ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದರೆ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಇವತ್ತು ಇಡೀ ಪಕ್ಷದ ಮೇಲೆ, ಕರ್ನಾಟಕ ಪಕ್ಷದ ಮೇಲೆ ಹಿಡಿತನ್ನು ಸಾಧಿಸಿದ್ದಾರೆ. ಒಂದು ರೀತಿಯಿಂದ ಮೋದಿ ಅವ್ರ ಸಹಿತ ಹಿಡಿತಿಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಸ್ಪಷ್ಟ ಆಗ್ಯದ. ಮತ್ತು ಅದೇ ಕಾರಣ ಎಲ್ಲ ತಿಳಿದು ಬಂದದ ವಿಷಯದಲ್ಲಿ. ಯಾಕಂದರೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ದೊಡ್ಡ ಎಕ್ಸಾಂಪಲ್ ಇತ್ತೀಚೆಗೆ ಆದಿದ್ದು. ಮೋಸ್ಟ್ಲಿ ಇದು ಇಂಥದ್ದು ರಿಸಲ್ಟ್ ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ವಿಧಾನಸಭಾ ಚುನಾವಣೆಯಲ್ಲೇ ನಮ್ಮ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟಿದ್ದಕ್ಕಾಗಿ ಎಂಥ ಹೊಡೆತ ಕೊಡಿತಪ್ಪ BJPಗೆ 66 ಬಂದು ಹಚ್ಚಿದ್ರು. ಅದರ ಲೋಕಸಭಾ ಚುನಾವಣೆಯಲ್ಲೇ ಅವ್ರಿಗೆ ಫುಲ್ ಅಧಿಕಾರ ಕೊಟ್ಟಾಗ ಸಹಜವಾಗಿ 19 ಸೀಟ್ ಆರಿಸ್ಬೋದು. ಸಾಧ್ಯ ಇರಲಿಲ್ಲ 19 ಸೀಟ್ ಆರಿಸ್ಬಾರ್ದು. ಯಾಕಂದ್ರೆ ಆ ಗ್ಯಾರಂಟಿಗಳ ಹಾವಳಿ ಆ ರೀತಿ ಇತ್ತು. ಎಂತೆಂಥ ಘಟಾನುಘಟಿಗಳನ್ನು ಆ ಮನೆಗೆ ಕಳಿಸೋಂಥ ಗ್ಯಾರಂಟಿ. ಹೀಗಾಗಿ ಆ ಗ್ಯಾರಂಟಿಯ ಒಂದು ಹೊಡೆತವನ್ನು ಏನಪ್ಪ ಅಂತಂದ್ರೆ ತಡೆದ 19 ಸೀಟ್. ಅದರ ಬರಬೇಕಾಗಿದ್ದು 25 ಸೀಟ್ ಇಲ್ಲ ಅಂತಲ್ಲ, ಅದರ ವಾತಾವರಣ ಸಂಗಿರಲಿಲ್ಲ. ನಮ್ಮ ಇವರು ಮೋದಿಯವ್ರ ಪರ ಗಾಳಿ ಬೀಸ್ತಾ ಇರಲಿಲ್ಲ. ಮತ್ತು ಅದರಲ್ಲೂ ಅತಿ ಹಿಂದುತ್ವವಾದವನ್ನು ಜನ ಲೈಕ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಾಕ್ಷರ ಶಿವಮೊಗ್ಗದಲ್ಲೇ ನಮ್ಮ KH ನಮ್ಮ ಈಶ್ವರಪ್ಪನವ್ರು ಸೋತಿದ್ದು ದೊಡ್ಡ ಸಾಕ್ಷಿ. ಇಂಥ ಅನೇಕ ಆಗಿದ್ದಾವೆ ಘಟನೆಗಳು. ಇದರ ಅರ್ಥ ಇಷ್ಟ, ಕೇವಲ ನಾವು ಹಿಂದುತ್ವಗಳು ನಾವು ಗೆಲ್ತೀವಿ ಮಾಡ್ತೀವಿ ಸಾಧ್ಯತೆ ಅನ್ನುವಂಥದ್ದು ಅದು ಅವರ ಅತಿ ಆತ್ಮವಿಶ್ವಾಸವೋ ಅದು ಅತಿ ಏನು ನನಗೆ ಹೇಳಿಕ್ಕೆ ಸಾಧ್ಯ ಇರೋದು. ಶಬ್ದ ಬಳಸಬಾರ್ದು, ನಾವು ಅದನ್ನು ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಜನಗಳು ಇವತ್ತು ಜಾಗೃತ ಆಗ್ತಾ ಇದ್ದಾರೆ. ಅದರಲ್ಲೂ ಈಗ ಜನಕ್ಕೆ ಇತ್ತೀಚೆಗೆ ಸಿದ್ದರಾಮಯ್ಯ ಮಾಡಿದಂಥ ಜನಗಣತಿ ಅಂತಾಗೆ ಜನಗಣತಿ ಅನ್ನೋದು ಜಾತಿ ಗಣತಿನ, ಅದು ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಮೇಲೆ ಶೈಕ್ಷಣಿಕ ಸ್ಥಿತಿ ಮೇಲೆ ಮಾಡಿದ್ದು. ಅದು ಈಗಾಗಲೇ ಸ್ಪಷ್ಟ ಆಗ್ತದೆ ಜನರಿಗೆ. ಇಲ್ಲ SC ST ಮತ್ತು OBC ಅದ್ಮೇಲೆ ಮೈನಾರಿಟಿ ಕೂಡಿದರೆ ಸರ್ಕಾರ ಅವ್ರದ್ದು ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗ್ಯದ. ಈ ಎಲ್ಲ ನೆಲೆಯಲ್ಲೇ ಹಿಂದುತ್ವ ಒಂದು ಬಡಿಗೆ ಹಿಡ್ಕೊಂಡು ಹೊಂಟ್ರೆ ನಮಗೆಲ್ಲ ಈ ಓಟಿಗೆ ಸಿಗ್ಬೋದು ಅಂತ ತಿಳ್ಕೊಂಡಿದ್ರೆ ತಪ್ಪ ಅನ್ನೋದು ಈಗ ಸ್ಪಷ್ಟ ಆಗಿ. ಆದರೂ ಅದನ್ನು ತಮ್ಮ ಒಗರನ್ನು ಮಾತ್ರ ಯತ್ನಾಳ್ ಬಿಟ್ಟಿಲ್ಲ. ತಿಳಿದವ್ರಿಗೆ ಹೌದು ಪರ ಒಂದು ಮೂರನೇ ಪಕ್ಷ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದರೂ ಒಗರದಲ್ಲಿದ್ದಾರೆ. ಇಲ್ಲಪ್ಪ ಅವ್ರ ಅಪ್ಪ ಮಗಳು ತೆಗಿಲಿ, ನಾವು ಹೊರಗೆ ಬರ್ತಾನೆ ಅಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಇದು ಸಹಿತ ನಾಳೆ ಕುತ್ತಾಗ್ಬೋದು. ಮೋಸ್ಟ್ಲಿ ತೆಗಿಲಿಕ್ಕಿಲ್ಲ BJPಗರು. ಯಾಕಂದ್ರೆ ಅವ್ರಿಗೆ ಗೆಲ್ಲು ಕುದುರೆಗಳು ಮುಖ್ಯದವ, ಸೋಲು ಜನ ಅಲ್ಲ. ಎಲ್ಲಾದರೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ, BJP ಅಷ್ಟೇ, ಅದೇ ರೀತಿಯಾಗಿ ನಮ್ಮ JDS ಅಷ್ಟೇ. JDS ಜೊತೆಗಂತೂ ಸಂಪರ್ಕಗಳು ಕಡಿಮೆ ಆಗ್ತಾ ಇದ್ದಾವೆ ಅನ್ನೋದು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಯತ್ನಾಳರು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಹಿರಿಯರಿಗೆ ಭೇಟಿಯಾಗಿ ಸಲಹೆ ಸೂಚನೆ ಕೇಳ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಡೆವಲಪ್ಮೆಂಟ. ಜೊತೆಗೆ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ತಾ ಇರ್ತಾರೆ ನಮ್ಮ ಯತ್ನಾಳರು. ಮತ್ತು ಜೊತೆಗೆ ಅವರೆಲ್ಲ ಹಿಂಬಾಲಕರು ಅಂದರೆ ಇವ್ರ ಫ್ರೆಂಡ್ಸು ಇವ್ರ ಜೊತೆಗಿದ್ದಾರೆ. ಎಲ್ಲಿವರೆಗೆ BJPಗೆ ಇರ್ತಾರೆ ಇವರು ಅಲ್ಲಿವರೆಗೆ ಇರ್ತಾರೆ. ಅದೆಲ್ಲ ಅನ್ನೋ ಮರುದಿವಸನ ರಮೇಶ್ ಜಾರಕಿಹೊಳಿ ನೋಡ್ಕೊಂಡು ಎಲ್ಲರೂ ಕೂಡ ಹೊರಗೆ ಹೋಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಇವತ್ತಿನ ಈ ನಮ್ಮ ಯತ್ನಾಳರ ಈ ಡೆವಲಪ್ಮೆಂಟ್ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಈಗ ಎಲ್ಲರ ಕಣ್ಣು ಯತ್ನಾಳರ ಮೇಲೆ ಅದ. ಎಷ್ಟರ ಮಟ್ಟಿಗೆ ಇವರು ಯಡಿಯೂರಪ್ಪರಿಗೆ ಹೊಡೆತ ಕೊಡ್ಬೋದು ಅಂತೇಳಿ. ಏನೂ ಆಗಲಿ, ಮೂರನೇ ಪಕ್ಷದಿಂದ ಒಂದು ಸ್ವಲ್ಪ ಹಿಂದೆ ಸರಿದಿದ್ದು ಅವರು ವೈಯಕ್ತಿಕ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಶೇರ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.